ಎಸ್ ನಮ್ಮ ಏನು ಫಕ್ರುದ್ದೀನ್ ಟಿಪ್ಪು ಅವ್ರನ್ನ ಮಾತನಾಡ್ಸೋಣ, ಮುಸ್ಲಿಂ ಲೀಡರ್. ಅದಕ್ಕಿಂತ ಮುಂಚಿತವಾಗಿ ನಮ್ಮ JDS ವಕ್ತಾರರು ಉಮೇಶ್ ಅವರು ಇವತ್ತು ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಿಮ್ಮ ಜೊತೆ ಮಾತನಾಡ್ತೀನಿ. ಎಸ್ ಫಕ್ರುದ್ದೀನ್ ಟಿಪ್ಪು ಅವರೇ, ನೀವೊಬ್ಬ ಮುಸ್ಲಿಂ ನಾಯಕರು, ಯಾವುದಾದ್ರೂ ಪಕ್ಷವನ್ನ ಪ್ರತಿನಿಧಿಸುವಂಥದ್ದು ಅಥವಾ ಪಕ್ಷಕ್ಕೆ ಬೆಂಬಲ ಕೊಡುವಂಥದ್ದು ಇದೆಯಾ? ವಾಟ್ ಇಸ್ ಯುವರ್ ಕಾಂಟೆಕ್ಸ್ಟ್, ವಾಟ್ ಇಸ್ ಯುವರ್ ಪಾಯಿಂಟ್ ಆಫ್ ವ್ಯೂ? CM ವಿಚಾರಕ್ಕೆ ಬಂದಾಗ ನೋ ಡೌಟ್ DK ಶಿವಕುಮಾರ್ ಒಬ್ಬ ಎಫಿಷಿಯೆಂಟ್ ಆ್ಯಂಡ್ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ಹಾಗೂ ಪೊಲಿಟಿಕಲ್ ಲೀಡ್ರು. ಆದರೆ ನನ್ನ ಪ್ರಶ್ನೆ ಏನಂದ್ರೆ, ದಾವಣಗೆರೆ ಚುನಾವಣೆ ಮುಗೀತು, ಫಲಿತಾಂಶ ಬಂತು, ಸಮರ್ ಶ್ಯಾಮ್ನೂರ್ ಅವ್ರು ಗೆದ್ರು. ಆದರೆ ಇವಾಗ DK ಅವ್ರು CM ಆದ ನಂತರ ಇವಾಗ ಕ್ಯಾಬಿನೆಟ್ ಪುನರ್ರಚನೆ ಮಾಡುವ ಸಂದರ್ಭದಲ್ಲಿ ಏನು ಆಡಿಯೋ ಬಾಂಬ್ ನಮ್ಮ ಸಮಾಜದ ನಾಯಕರಾದ ಜಮೀರ್ ಅಹಮದ್ ಖಾನ್ ವಿರುದ್ಧ ಬಿಡುಗಡೆ ಮಾಡಿದ್ದಾರೆ. ಇದೆಲ್ಲೋ ಒಂದ್ ಕಡೆ ನಮ್ಮ ಏನು ಕಾಂಗ್ರೆಸ್ ಪಕ್ಷದಲ್ಲಿದೆ ಅದೇ ಪಕ್ಷದಲ್ಲಿ ನಮ್ಮ ನಾಯಕತ್ವವನ್ನು ಒಡೆಯುವ ಕೆಲಸ ಮಾಡ್ತಿದ್ಯಾ ಅನ್ನೋದು ಒಂದು ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ. ಪ್ರಶ್ನೆ ಕಾಡ್ತಾ ಇದೆ ಅಥವಾ ಕನ್ಫರ್ಮ್ ಆಗಿದೆಯಾ? ಅಲ್ಲ, ಪ್ರಶ್ನೆ ಅದೇ ಕಾಡ್ತಾ ಇದೆ. ಇದು ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಯಾವುದು ಆಡಿಯೋ ಸೃಷ್ಟಿ, ಆಡಿಯೋ ಸೃಷ್ಟಿ 2022ರಲ್ಲಿ ಅಂತ ಪಕ್ಕ ಆಗಿದೆಯಾ? ಅಲ್ಲ, ಸೃಷ್ಟಿನೇ ಅದು. ಯಾಕೆ ಅಂದ್ರೆ ಮಾತಾಡಿರೋರು ಅಲ್ಲಿ ಎರಡು ಜನ ಮಾತಾಡ್ತಾರೆ. ಒಂದು ಜಮೀರ್ ಅಹಮದ್ ಖಾನ್ ಅವರು, ಮತ್ತೆ ಇನ್ನೊಬ್ರು ಮೊಹಮ್ಮದ್ ಸಿರಾಜ್ ಅವರು. ಸಿರಾಜ್ ಅವರು ಕನ್ಫರ್ಮ್ ಮಾಡಿದ್ದಾರೆ ನಾನು ಇದು ಮಾತಾಡೇ ಇಲ್ಲ ಅಂತ. ಇವ್ರು ಯಾರು ಮಾತಾಡಿರೋರು ಹೇಳ್ತಾರೆ ನಂದಲ್ಲ ಅಂತ. 2022ರಲ್ಲಿ ಲತಾ ಮಂಗೇಶ್ವರ್ ನಿಧನ ಆಗಿದ್ರು. 2024ಕ್ಕೆ ಅಯೋಧ್ಯ ರಾಮ ಮಂದಿರ ಓಪನ್ ಆಯ್ತು. ಅವಾಗ ರಾಮ್ ಆಯಂಗೆ ಹಬ್ಬ ಒಂದು ಆಡಿಯೋ ಲತಾ ಮಂಗೇಶ್ಕರ್ ಅವರ ವಯಸ್ಸಲ್ಲಿ ಬಿಡುಗಡೆ ಆಯ್ತು. ಇವತ್ತು ಸೃಷ್ಟಿ ಕಾಲ ಇದು. ಇದು ಅಸ್ತ್ರ ಆಗಿದೆ. ಹೌದು, ಇದು ಅಸ್ತ್ರ ಸೀದಾ ನಮ್ಮ ನಾಯಕತ್ವವನ್ನು ಒಡೆಯುವ ಕೆಲಸ. ಇದು ಏನಾದ್ರೂ ನಿಜವಾಗಿದ್ರೆ ಜಬ್ಬಾರ್ ಅವ್ರನ್ನ ನೀವು ಸಸ್ಪೆಂಡ್ ಮಾಡಿದ್ರು, ಮತ್ತೆ ನಸೀರ್ ಅಹಮದ್ ಅವ್ರನ್ನ ತಾವು ಪೊಲಿಟಿಕಲ್ ಸೆಕ್ರೆಟರಿ ಆಗಿ ವಜಾ ಮಾಡಿದ್ರು. ಇದು ಅದೇ ಟೈಮಲ್ಲಿ ಬಿಡುಗಡೆ ಆಗಿ ನೀವು ಇವ್ರ ಮೇಲೆ ಆಕ್ಷನ್ ಕೋರಿದ್ರೆ ನಾವೇನೋ ಒಂದು ನಂಬ್ತಾ ಇದ್ವಿ. ಇದು ಸಡನ್ ಆಗಿ ಆಲ್ ಆಫ್ ಸಡನ್. ಟಿಪ್ಪು ಅವರೇ, ಒಂದು ಪ್ರಶ್ನೆ ಬಿಫೋರ್ ಗೋಯಿಂಗ್ ಫರ್ದರ್ ನಾನು ನಿಮಗೆ ಕೇಳ್ತಾ ಇದ್ದೀನಿ. ನೀವು ಆಡಳಿತವನ್ನ ಗಮನದಲ್ಲಿಟ್ಕೊಂಡು ಮಾತಾಡ್ತಿರೋ ಅಥವಾ ಒಬ್ಬ ಮುಸ್ಲಿಂ ನಾಯಕನನ್ನ ಗಮನದಲ್ಲಿಟ್ಕೊಂಡು ನೋಡ್ತಿದ್ದೀರೋ ಅಥವಾ ನಮಗೆ ನಮ್ಮ ಧರ್ಮದ ನಾಯಕ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ? ಯಾವ ಕಾಂಟೆಕ್ಸ್ಟ್, ಯಾವ ನಮ್ಮ ಸಮಾಜದ ನಾಯಕತ್ವವನ್ನು, ನಿಮ್ಮ ಸಮಾಜ ಅಂದ್ರೆ ಯಾವುದು? ಎಲ್ಲರೂ ಬರುವಂತ ಸಮಾಜವಾ ಅಥವಾ ಒಂದು ಸಮುದಾಯದ ಸಮಾಜ? ನಾನಿವತ್ತಿಲ್ಲಿ ಮುಸ್ಲಿಂ ಮುಖಂಡನಾಗಿ ವಕ್ತಾರನಾಗಿ ಬಂದಿದ್ದೇನೆ. ಹಾಗಾಗಿ ನನ್ನ ಸಮಾಜದ ಬಗ್ಗೆ ಕಾಳಜಿ ವಹಿಸಿ ನನ್ನ ಸಮಾಜದ ನಾಯಕತ್ವವನ್ನು ಗಮನ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಕ್ಲಾರಿಫಿಕೇಶನ್. ಅದಕ್ಕೆ ಇವತ್ತು ನಾಯಕತ್ವ ಒಡೆಯುವ ಕೆಲಸ ಅದೇ ಪಕ್ಷದಲ್ಲಿ ಆಗ್ತಿದ್ಯಾ ಇಲ್ಲ ಬೇರೆ ಕಡೆ ಆಗ್ತಿದ್ಯಾ ಅನ್ನೋದು ನಮ್ಗೆ ಕಾಡ್ತಾರೋ ಪ್ರಶ್ನೆ. ಇದೇನು ಮುಂದಿನ ದಿವಸಗಳಲ್ಲಿ ಯಾರು ಮಾಡ್ತವ್ರೆ, ಒಂದು ತನಿಖೆ ಆಗ್ಬೇಕು. ಏನು ಒಂದು ಆಡಿಯೋ ಬಂದ್ಮೇಲೆ ಒಂದು ಫಾರೆನ್ಸಿಕ್ ರಿಪೋರ್ಟ್ ಬರಬೇಕು, ಒಂದು ಮತ್ತೆ ಕಂಪ್ಲೇಂಟ್ ಆಗ್ಬೇಕು. ಆಲ್ ಆಫ್ ಸಡನ್ ಬನ್ನುವ ಕಾರಣ ಏನು? ಯಾಕಂದ್ರೆ ಇವತ್ತು ನಮ್ಮ ಮಾತಾಡುವ ಟಾಪಿಕ್ ಅಜೆಂಡಾದಲ್ಲಿ ಅದೊಂದು ಬಹಳ ಮುಖ್ಯ ನ್ಯೂಸ್. ಆಲ್ ಆಫ್ DCM ಇವತ್ತು ಅವರ ಹೆಸರು DCM ಬರ್ತಾರೋ ಕಾರಣಕ್ಕೋಸ್ಕರನೇ ಇಲ್ದಿರೋ ಆರೋಪ ಅವ್ರ ಮೇಲೆ ನಡೀತಾ ಇದೆ. ಏನು SDP ಹೆಂಗೆ ನಮ್ಮ ಸಮುದಾಯದ ಪ್ರಬಲ ನಾಯಕನ ಮೇಲೆ ಇಷ್ಟೊಂದು ದೊಡ್ಡ ಆರೋಪ ಮಾಡ್ತಾರ್ರಿ ಅನ್ನೋದು ಮುಸ್ಲಿಂ ನಾಯಕ ಫಕ್ರುದ್ದೀನ್ ಟಿಪ್ಪು ಅವರ ಪ್ರಮುಖ ಆರೋಪ. ಥ್ಯಾಂಕ್ಸ್ ಫಾರ್ ಯುವರ್ ರಿಯಾಕ್ಷನ್. ಎಸ್.